ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಡೆಟ್ ಈಕ್ವಿಟಿ ರೇಷಿಯೋನ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಡೆಟ್ ಈಕ್ವಿಟಿ ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ವೆರಿ ಸಿಂಪಲ್. ಡೆಟ್ ಈಕ್ವಿಟಿ ರೇಷಿಯೋ ಫಾರ್ಮುಲಾ ಏನು ಅಂತಂದರೆ, ಡೆಟ್ ಈಕ್ವಿಟಿ ರೇಷಿಯೋ ಈಕ್ವಲ್ಸ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಡೆಟ್ ಈಕ್ವಿಟಿ ರೇಷಿಯೋ ಸಿಗುತ್ತೆ. ಡೆಟ್ ಅಂತಂದರೆ ಡಿಬೆಂಚರ್ ಮತ್ತು ಎಲ್ಲ ಥರದ ಲೋನ್ಗಳನ್ನು ಆ್ಯಡ್ ಮಾಡಿ ಬರೀಬೇಕು. ಡೆಟ್ ಮೀನ್ಸ್ ಡಿಬೆಂಚರ್ ಪ್ಲಸ್ ಆಲ್ ಟೈಪ್ಸ್ ಆಫ್ ಲೋನ್, ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಮಾರ್ಟ್ಗೇಜ್ ಲೋನ್, ಬ್ಯಾಂಕ್ ಲೋನ್, ಎಲ್ಲ ಥರದ ಲೋನ್ಗಳು ಮತ್ತು ಡಿಬೆಂಚರನ್ನು ಆ್ಯಡ್ ಮಾಡಿದಾಗ ನಮಗೆ ಡೆಟ್ ಸಿಗುತ್ತೆ. ಈ ಪ್ರಾಬ್ಲಮ್ನಲ್ಲಿ ಡಿಬೆಂಚರ್ ಕೊಟ್ಟಿದ್ದಾರೆ, ಯಾವುದೇ ಥರ ಲೋನ್ ಕೊಡಲಿಲ್ಲ. ಲೋನ್ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಿ ಬರೀಬೇಕು. ಈಗ ಡೆಟ್ ಅಂತಂದರೆ ಡಿಬೆಂಚರ್ ಕೊಟ್ಟಿರೋಂಥ ಅಮೌಂಟು 2 lakh ಡಿವೈಡೆಡ್ ಬೈ ಈಕ್ವಿಟಿ ಅಂತಂದರೆ ನೆನ್ಪಿಟ್ಕೊಳ್ಳಿ. ಈಕ್ವಿಟಿಗೆ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ಕೋಡ್ ವರ್ಡ್ SRPRD. ಈಕ್ವಿಟಿ ಅಂತಂದರೆ ಈ 5 ಎಂಟ್ರಿಗಳನ್ನು ತಗೊಳ್ಬೇಕು. S ಫಾರ್ ಶೇರ್ ಕ್ಯಾಪಿಟಲ್, R ಫಾರ್ ರಿಸರ್ವ್ಸ್, P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, R ಫಾರ್ ರಿಟೈನ್ಡ್ ಅರ್ನಿಂಗ್ಸ್, D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಈ 5 ಎಂಟ್ರಿಗಳನ್ನು ಆ್ಯಡ್ ಮಾಡಿದಾಗ ನಮಗೆ ಈಕ್ವಿಟಿ ಸಿಗುತ್ತೆ. 5 ಎಂಟ್ರಿ ಯಾವ್ದು? ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಕಾದರೂ ಆಗ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೇಕಾದರೂ ಆಗ್ಬೋದು. ಆರ್ ಫಾರ್ ರಿಸರ್ವ್ಸ್, ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಲ್ಲದೂ ಒಂದೇ. P ಫಾರ್ P&L ಅಕೌಂಟ್, R ಫಾರ್ ರಿಟೈನ್ಡ್ ಅರ್ನಿಂಗ್ಸ್, D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, SRPRD ನೆನ್ಪಿಟ್ಕೊಳ್ಳಿ. ಹಾಗೆ ಈ ಪ್ರಾಬ್ಲಮ್ನಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಎರಡನ್ನೂ ಆ್ಯಡ್ ಮಾಡಿಕೊಂಡಾಗ 7 lakh ಪ್ಲಸ್ 3 lakh ಶೇರ್ ಕ್ಯಾಪಿಟಲ್ 10 lakh ಆಗುತ್ತೆ. ರಿಸರ್ವ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ರಿಸರ್ವ್ಸ್ 1 lakh ಕೊಟ್ಟಿದ್ದಾರೆ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕ್ವಶನಲ್ಲಿ ಕೊಡಲಿಲ್ಲ, ರಿಟೈನ್ಡ್ ಅರ್ನಿಂಗ್ಸನ್ನು ಕ್ವಶನಲ್ಲಿ ಕೊಡಲಿಲ್ಲ, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡನ್ನು ಕೂಡ ಕ್ವಶನಲ್ಲಿ ಕೊಡಲಿಲ್ಲ. ಸಪೋಸ್ ಏನಾದರೂ ಕೊಟ್ಟಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಿಟೈನ್ಡ್ ಅರ್ನಿಂಗ್ಸ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಕೊಟ್ಟಿದ್ರೆ ಇಲ್ಲಿ ಬರ್ಕೊಂಡು ಆ್ಯಡ್ ಮಾಡ್ತಾ ಎಲ್ಲ ಸೇರಿಸಿ ಆ್ಯಡ್ ಮಾಡಬೇಕಿತ್ತು. ಈಗ ಅದು ಯಾವುದೂ ಕೊಡಲಿಲ್ಲ. ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಮಾತ್ರ ಕೊಟ್ಟಿರುವಂಥದ್ದು. ಅವೆರಡನ್ನು ಆ್ಯಡ್ ಮಾಡಿಕೊಂಡಾಗ ಶೇರ್ ಕ್ಯಾಪಿಟಲಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇತ್ತು, 7 ಲಕ್ಷ, 3 ಲಕ್ಷ, 10 ಲಕ್ಷ ಆಯಿತು. ರಿಸರ್ವ್ಸ್ 1 ಲಕ್ಷ ಕೊಟ್ಟಿದ್ದಾರೆ. ದೆನ್ ಇವೆರಡನ್ನು ಆ್ಯಡ್ ಮಾಡಿಕೊಂಡಾಗ ಬರುವಂಥ ಆನ್ಸರ್ 11 lakh. ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಡೆಟ್ ಅಂತಂದರೆ ಡಿಬೆಂಚರ್ ಮತ್ತು ಎಲ್ಲ ಥರದ ಲೋನ್ಗಳು. ಡಿಬೆಂಚರ್ ಕ್ವಶನಲ್ಲಿ ಕೊಟ್ಟಿದ್ರು 2 lakh, ಡಿವೈಡೆಡ್ ಬೈ ಈಕ್ವಿಟಿ 11 lakh. ಡಿವೈಡ್ ಮಾಡಿದ್ರೆ ನಮಗೆ ಡೆಟ್ ಈಕ್ವಿಟಿ ರೇಷಿಯೋ ಸಿಗುತ್ತೆ 2 lakh ಡಿವೈಡೆಡ್ ಬೈ 11 lakh. ನಾನು 0 ಬಿಟ್ಟು 2 ಡಿವೈಡ್ ಬೈ 11 ಮಾಡ್ತಾ ಇದ್ದೀನಿ, ಎಲ್ಲದೂ ಆನ್ಸರ್ ಒಂದೇ ಬರುತ್ತೆ. 0.18 2 lakh ಡಿವೈಡೆಡ್ ಬೈ 11 lakh ಆನ್ಸರ್ 0.18 ಬರುತ್ತೆ. ಏನೇ ಆನ್ಸರ್ ಬಂದರೂ 0.18:1 ಅಂತ ಬರೀಬೇಕು. 0.18:1. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದೆನ್ ಇನ್ಕಮ್ ಟ್ಯಾಕ್ಸ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ದೆನ್ ITRS ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಶಾರ್ಟ್ಲಿ ನಿಮಗೆ ಎಕ್ಸಾಮ್ ಹತ್ರದಲ್ಲಿದೆ. ಎಲ್ಲರೂ ವೀಡಿಯೋಸ್ ನೋಡ್ಕೊಳ್ಳಿ, ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.